ಸರ್ ಹೇಳಿ, ತಮ್ಮ ಹೆಸರು ಹೇಳಿ. ಸರ್ ತಮ್ಮ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್ ಅವರು ಹೇಳಿ ಸರ್, ಏನು ಹೇಳ್ತೀರಿ ವಿಚಾರವಾಗಿ? ಮಾರ್ಜಿನ್ ನೀವು ಅದೇ ನೀವು ಊರಿನಲ್ಲಿ ಹುಟ್ಟು ಬೆಳೆದವರ? 50 ಮೀಟರ್ ದೂರದಲ್ಲಿರೋ 500 ಮೀಟರ್ದಲ್ಲಿ 500 ಮೀಟರ್ ದೂರದಲ್ಲಿರೋ. ಓಕೆ, ಹೇಳಿ ಸರ್. ಈಗ FIR ದಾಖಲಾಗಿರುವಂಥದ್ದು, ಆದರೆ ನೀವು ಇಷ್ಟು ದಿನ ಹೋರಾಟ ನಡೆಸಿದ್ರು ಯಾಕೆ ಈ ರೀತಿ ಇಷ್ಟೊಂದು ಪ್ರಭಾವಿಶಾಲಿಗಳಲ್ಲಿದ್ದಾರೆ ಅನ್ನೋದು ನಿಮ್ಮ ಅಭಿಪ್ರಾಯ ಪ್ರಕಾರ? ನಮ್ಮ ಅಭಿಪ್ರಾಯ ಏನು ಅಂತಂದರೆ, ಇವರಿಗೆ ಇಷ್ಟು ತೊಂದರೆಗಳು ಕೊಡ್ತಾ ಇದ್ದಾರೆ, ಇರೋದನ್ನು ನಮ್ಮವ್ರಿಗೆ ಕೊಟ್ಬಿಡ್ಲಿ, ನಾವು ಈ ಲ್ಯಾಂಡ್ ಹಾಕೊಂಡ್ಬಿಡೋಣ, ಅವರು ಎಲ್ಲಾದರೂ ವಲಸೆ ಹೋಗ್ಲಿ ಅನ್ನೋ ಉದ್ದೇಶ ಇರ್ಬೋದು ಅವರಿಗೆ. ಅವ್ರಿಗೆ ಆ ಉದ್ದೇಶ ಇರ್ಬೋದೇನೋ, ಅದಕ್ಕೆ ನಮ್ಗೆ ಈ ಹಿಂಸೆ ಕೊಡ್ತಾವ್ರೆ. ಅಂದ್ರೆ ಇವಾಗ ನೀವು ಅಲ್ಲಿ ಮನೆಗಳೇನು ಕಟ್ಟಂಗಿಲ್ಲ? ಮನೆಗಳೇನು ಕಟ್ಟಕ್ಕೆ ಆಗೋದಿಲ್ಲ. ಶೀಟ್ ಮನೆಗಳು ಹಾಕೊಂಡಿರ್ಬೇಕು. ಶೀಟ್ ಮನೆಗಳು ಇರೋದು ಇವಾಗ ನಮ್ಮ ಶೀಟ್ ಮನೆನೇ. ನಾವು ನಮ್ದು ಸ್ವಲ್ಪ ತೋಟ ಇದೆ. ಇನ್ನು ಸದ್ಯಕ್ಕೆ ಯಾವ ಬೆಳೆ ಇಟ್ಟರೆ ಏನಾಗುತ್ತೆ ಅಂತೇಳಿ ಬೆಳೆ ಹಿಡ್ದಿರೇನೆ ಭಯ ಬೀಳ್ತಾ ಇದ್ದೀನಿ. ಯಾಕಂದ್ರೆ ಬೇಜಾನ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕು. ಬೆಳೆ ಇಟ್ಟಿದ ತಕ್ಷಣನೇ ಬಂದು ದುಮ್ ಕುತ್ಕೊಂತದಲ್ಲೇ. ಏನು ಮಾಡೋದು ಅಂತ ಯೋಚನೆ ಮಾಡಿ, ಹೋಗ್ಲಿ ಹಸುಗಳು ಏನಾದರೂ ಮಾಡೋಣ, ಹಸುಗಳು ರೇಷ್ಮೆ ಇದು ಹೈನುಗಾರಿಕೆ ಮಾಡೋಣ ಅಂತಂದರೆ ಅದಕ್ಕೂ ಮಳೆ ಬಿದ್ದರೆ ಹುಲ್ ಮೇಲೆ ದುಮ್ಮು ಹೋಗುತ್ತೆ. ಮಳೆ ಬೀಳಲ್ಲ ಅಂದರೆ ಅದೇ ದುಮ್ಮು ಇರ್ತದೆ, ಅದನ್ನೇ ಹೋದ್ರಿ ಹಾಕಬೇಕು ಆಕಳಿಗೆ, ಅವಕ್ಕೂ ಕಷ್ಟ ಆಗ್ತದ. ನಮ್ಗೆ ಈ ರೈತರಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾವ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ಕೇಳಲ್ಲ ಅವ್ರಿಗೆ ರೈತರಿಗಂದ್ರೆ ಗೊತ್ತಾಗಲ್ಲ. ರೈತರಂದ್ರೆ ಇವಾಗ ಹೆಂಗೆ ಅಂತಂದ್ರೆ ಮನಸ್ಥಿತಿ ಅಧಿಕಾರಿಗಳಿಗೆ ಏನಪ್ಪ ಅವ್ರಿಗೇನು ಹೇಳಪ್ಪ ಅನ್ನೋ ಥರ ರೇಂಜಿಗೆ ಉಡಾಫೆ ಮಾಡ್ತಾ ಇದ್ದಾರೆ. ಹೌದೌದು. ಯಾಕಂದ್ರೆ ನಾವು ನೋಡಿ ಪಾಪ ಇವರ ಅಳನನ್ನ ಅವರು ಹೇಳ್ತಾ ಇದ್ದಾರೆ, ನಾವು ಎಷ್ಟು ಅಧಿಕಾರಿಗಳು ಎಲ್ಲ ಓದಿರೋರು, ಎಜುಕೇಟೆಡ್ಸ್ ಅಧಿಕಾರಿಗಳು ಈ ರೀತಿ ದಡ್ರ ಥರ ಮಾಡಿದ್ರೆ ಹೆಂಗೆ ಸ್ವಾಮಿ ಅಲ್ವಾ? ಹಾಗಾಗಿ ಇನ್ನೊಂದು ವಿಚಾರ ಅಂತಂದ್ರೆ, ಇಲ್ಲಿ ಏನು ಕ್ರಷರ್ ನಡೀತಾ ಇತ್ತು, ಆ ಕ್ರಷರಿಂದ ಕೇವಲ 500 ಮೀಟ್ರು ನಿಮ್ಮ ಗ್ರಾಮ, ಅಲ್ಲಿ ಒಂದು ಎಷ್ಟು ಮನೆಗಳಿದೆ? ಅಲ್ಲಿ ಒಂದು 80ರಿಂದ 100 ಮನೆ ಇದೆ. ಓಕೆ, 80ರಿಂದ 100 ಮನೆ ಓಕೆ. ಎಲ್ಲ ಕಡಿಮೆ 2 ಎಕರೆ 3 ಎಕರೆ ಇರೋಂಥವೆ. ಆ ಕ್ರಷರ್ ಸುತ್ತಮುತ್ತಲೇ ಇರೋದು ಜಮೀನುಗಳು. ಓಕೆ, ಒಂದು ಸೆಕೆಂಡ್, ವಿಜಯ್ ಅವರು ಕರೆ ಮಾಡಿದ್ದಾರೆ. ಹಲೋ ವಿಜಯ್ ಸರ್, ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ. ಎಸ್ ಸರ್, ಹೇಳಿ ಸರ್. ನೋಡ್ತಾ ಇದ್ದೀರಾ ಕಾರ್ಯಕ್ರಮ? ನೋಡ್ತಾ ಇದೀವಿ ಸರ್. ಎಸ್ ಸರ್, ಹೇಳಿ, ಏನು ಹೇಳ್ಬೇಕು ಅನ್ಸ್ತಿದೆ? ಸರ್ ನಾವು ಅದೇ ಭಾಗದವರು. ಓಕೆ. ಸೊ ಅಲ್ಲೇ ಓದ್ಕೊಂಡು ಅಲ್ಲೇ ಇದ್ದು ಈಗ ಬೆಂಗಳೂರಿಗೆ ಬಂದು ಈಗ ಒಂದು 5 ವರ್ಷದಿಂದ ಜೀವನ ಕಟ್ಕೊಂಡಿದೀವಿ. ಈಗೇನೋ ಓಕೆ ಸರ್ ಭವಿಷ್ಯ, ಬಟ್ ಮುಂದೆ ನಾವು ನಮ್ಮ ಮಕ್ಕಳು ಅಂತ ಪೀಳಿಗೆ ಅಲ್ಲಿ ಹೋದಾಗ ಇಷ್ಟು ದಿನದಿಂದ ನಾವು ನೋಡಿದ ಹಳ್ಳಿ ಪ್ರದೇಶಕ್ಕೂ ಇನ್ನು ಮುಂದೆ ನಾವು ನೋಡೋ ಹಳ್ಳಿ ಪ್ರದೇಶಕ್ಕೂ ತುಂಬಾನೇ ಡಿಫ್ರೆನ್ಸ್ ಕಾಣಿಸುತ್ತೆ ಅಲ್ಲಿ. ಏನಂದ್ರೆ ಈಗ ಬೆಟ್ಟ ಗುಡ್ಡ ಪ್ರಾಣಿ ಪಕ್ಷಿಗಳು ಎಲ್ಲಾನು ಇತ್ತಲ್ಲಿ, ಇನ್ನು ಮುಂದೆ ಅವೆಲ್ಲಾನು ನೆಲಸಮ ಆಗ್ಬಿಡುತ್ತೆ. ಹೌದು ಅಲ್ವಾ? ಹೌದು, ಪ್ರಕೃತಿ ನಾಶ, ಪ್ರಾಣಿ ನಾಶ. ನಾಳಿನ ದಿನ ಹೋಗ್ಬಿಟ್ಟು ನಾವು ಜಲ್ಲಿ ಕಲ್ಚರ್ ನೋಡ್ಸ್ಬೇಕು, ನೋಡಿ ಇಲ್ಲಿ ಮುಂಚೆ ಎಲ್ಲ ಬೆಟ್ಟ ಇತ್ತು ಅಂತ. ಅದೆಲ್ಲದು ಹೋಗ್ಲಿ ಸರ್, 4 ಜನ ಕಷ್ಟಪಟ್ಟು ದುಡ್ದು ಅನ್ನ ಕೊಡುವಂತ ಜನ ಸರ್, ಆಗ ಹೊಟ್ಟೆ ಹೊಡೆದು ಬದುಕೋದಾದ್ರು ಏನಿದೆ ಹೇಳಿ? ಹೌದು, ಕರೆಕ್ಟ್ ಅಲ್ವಾ? 4 ಜನ ಹೊಟ್ಟೆ ಹೊಡೆದು ಬದುಕುವಂತ ಅವಶ್ಯಕತೆ ಏನಿದೆ ಹೇಳಿ? ಬದುಕೋದಕ್ಕೆ ಇನ್ನೇನು ಯಾವ್ದು ಮಾರ್ಗನೇ ಇಲ್ವಾ? ಕೆಲಸನೇ ಇಲ್ವಾ? ಹೋಗ್ತಲ್ಲೆಲ್ಲ ಗೋಮಾಳ ಜಮೀನ್ ಹಾಕೊಂಡು, ಗೌರ್ಮೆಂಟ್ ಜಮೀನ್ ಹಾಕೊಂಡು ಅಲ್ಲಿಂದ ರೈತರನ್ನೆಲ್ಲ ಒಕ್ಲೆಪ್ಸಿ ಅಲ್ಲಿ ನೋಡಿ ಅಷ್ಟು ಜನ ಪ್ರತಿಭಟನೆ ಕೂತಿದಾಗ, ಒಂದು ಎಲ್ಲ ಇಷ್ಟು ಒಗ್ಗಟ್ಟಾಗಿ ಕೂತಿದಾಗ ಅಂದ್ರೆ ಅದಕ್ಕೆ ನಾ ಖುಷಿ ಪಡ್ಬೇಕು ಸರ್ ಆಕ್ಚುಲಿ. ಹೌದು, ಆ ಒಗ್ಗಟ್ಟಿಗೆ. ಬಟ್ ನೀವು ಹೋಗಿ ಅದನ್ನ ಒಕ್ಲಿಪ್ಸುವಂತ ಕೆಲಸಗಳನ್ನ ನೀವು ಮಾಡ್ತೀರಾ, ಧಮಕಿ ಹಾಕುವಂತ ಕೆಲಸಗಳನ್ನ ನೀವು ಮಾಡ್ತೀರಾ, ಸಿಸ್ಟಮ್ನ ಕೊಂಡ್ಕೊಂಡು ಜನನ ಎದುರಿಸುವಂತ ಕೆಲಸ ಮಾಡ್ತೀರಾ ಅಂತ ನಾಚಿಕೆ ಆಗ್ಬೇಕಲ್ವ ಸರ್ ಸಿಸ್ಟಮ್ಗೆ? ಹೌದು, ಕರೆಕ್ಟ್. ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಸರ್ ಸಿಸ್ಟಮು. ಹೌದು ಹೌದು, ಇದ್ರ ಬಗ್ಗೆ ಜನ ಪ್ರತಿಭಟನೆ ಮಾಡ್ತಿದ್ದಾರೆ, ಮಾಧ್ಯಮಗಳ ಸಪೋರ್ಟು ಇದೆ, ಬಟ್ ಆದ್ರೂ ಸಾಕಾಗ್ತಾ ಇಲ್ಲ ಸರ್. ಏನಾದ್ರೂ ಮಾಡಿ ನಮ್ಮ ಕಡೆಯಿಂದ ಇಂದಿನ ಯೂತ್ ಸರ್, ನಿಜ ನಮ್ಮ ಮುಂದಿನ ಪೀಳಿಗೆಗೆ ಎಷ್ಟು ಕಷ್ಟಗಳು ಬರ್ತವೆ ಅಂದ್ರೆ, ಗಾಳಿ ಮಲಿನ ಆಗುತ್ತೆ, ರಸ್ತೆಗೆ ಮಲಿನ ಆಗುತ್ತೆ, ಪ್ರಕೃತಿ ನಾಶ ಆಗುತ್ತೆ, ಪ್ರಾಣಿ ನಾಶ ಆಗುತ್ತೆ. ಮುಂದೊಂದು ದಿನ ಅಲ್ಲೆಲ್ಲ ಸರ್ ಜಿಂಕೆಗಳು ನಮ್ಮ ತೋಟ ಮನೆಗಳ ತನಕ ಜಿಂಕೆಗಳು ಬಂದು ಹೋಗ್ತಾ ಇದ್ವಿ. ಇವತ್ತು ನೋಡೋಣ ಅಂದ್ರೆ ಒಂದು ಜಿಂಕೆ ಕಾಣಲ್ಲ ಆ ಶಬ್ದಕ್ಕೆ. ವಯಸ್ಸಾದವೆಲ್ಲ ಸೌಂಡ್ಗೆ ಎಷ್ಟು ಕಾಯಿಲೆಗಳು ಬರಲ್ಲ ನೀವ್ ಹೇಳಿ? ಹೌದು, ಕರೆಕ್ಟ್. ಇದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ಧ್ವನಿ ಮಾಡ್ತಿದೀರ, ನಮ್ಗೆ ಖುಷಿ ಆಗ್ತಿದೆ. ಇದೇ ತರ ನಮ್ಗೆ ಸಪೋರ್ಟ್ ಮಾಡಿ ಸರ್, ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಬೇಕಾಗುತ್ತೆ. ಎಸ್, ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಆ ಜಾಗದಲ್ಲಿ ಬರಡು ಭೂಮಿ ಏನಲ್ಲ, ಅಂದರೆ ಫುಲ್ಲು ಅಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ ಅಂತ ಜಾಗನೂ ಅಲ್ಲ ಅದು. ಚಿನ್ನ ಹಾಕ್ಬೋದು, ಹಿಂಗೆ ನೀವು ಕಾಳು ನಿಂಗೆ ಬಿಸಾಕಿದ್ರೆ ಹಂಗೆ ಕೋಲಾರ ಅನ್ನೋದು ಬರುತ್ತೆ, ಬೆಳೆ ಬರುತ್ತೆ. ಕೋಲಾರ ಜಿಲ್ಲೆ ಚಿನ್ನದ ಗಣಿ. ಹೌದು. ಮತ್ತೆ ದೇಶದ ವಿದೇಶಗಳಿಗೆ ಟೊಮಾಟೊ ರಫ್ತು ಮಾಡುವಂತ ವರ್ಲ್ಡಲ್ಲೇ ನಂಬರ್ 1 ಟೊಮಾಟೊ ಮಾರ್ಕೆಟ್ ಕೋಲಾರದಲ್ಲಿರೋದು. ಹೌದು. ರೈತರು ಹೆಚ್ಚಾಗಿ ಟೊಮಾಟೊ ಉತ್ಪಾದನೆ ಮಾಡ್ತಾರೆ, ರೇಷ್ಮೆ ಬೆಳೀತಾರೆ, ಮತ್ತೆ ತರಕಾರಿ ಬೆಳಿತಾರೆ.
ತರಕಾರಿ, ರೇಷ್ಮೆ, ಟೊಮೊಟೊ ನಮ್ಮ ಕೋಲಾರದಿಂದ ಹೂವನ್ನು ಬೆಳೀತಿದ್ದಾರೆ. ಹೂವು ಮೇಲೆ ಸ್ವಲ್ಪ ಧೂಳು ಕೂತ್ರು ಹೂವು ಸೇಲ್ ಆಗಲ್ಲ. ಹೌದೌದು. ಈ ಕ್ರಷರ್ ಇದೆ ಸರ್, ನಮ್ಮ 100 ಕುಟುಂಬಗಳಿಗೆ ಅಂದ್ರೆ 4-5 ಹಳ್ಳಿಗಳಿಗೆ ಸುತ್ತಮುತ್ತಲೂ 100 ಕುಟುಂಬಗಳಿಗೆ ಹೊಟ್ಟೆ ಮೇಲೆ ಪೆಟ್ಟು ಬಿದ್ದಂಗೆ ಆಗ್ತಾ ಇದೆ ಸರ್. ಈಗ ಉದಾಹರಣೆಗೆ ನಾವೇ ತಗೊಳ್ಳಿ ಸರ್, ನಾವು ರೇಷ್ಮೆ ಹೈನುಗಾರಿಕೆ ಬೆಳೀತಾ ಇದ್ವಿ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ. ಇವ್ರು ಇತ್ತೀಚೆಗೆ ಕ್ರಷರ್ ಸ್ಟಾರ್ಟ್ ಮಾಡಿ 4 ದಿವಸಕ್ಕೆ ಗಾಳಿ ಜಾಸ್ತಿ, ಮಳೆ ಇಲ್ಲ, ಆ ಸೊಪ್ಪು ಮೇಲೆ ಬಂದು ಧೂಳೆಲ್ಲ ಬಂದು ಕುತ್ಕೊಂತು. ನಮ್ದು ಅಂದ್ರೆ ರೇಷ್ಮೆ ಅಂದ್ರೆ 20 ದಿವಸಕ್ಕೆ ಆಗುತ್ತೆ, ಹಣ್ಣಾಗುತ್ತೆ. ಹಂತವಾಗಿ ಹುಳು ದೊಡ್ಡದಾಗುತ್ತೆ. ನಾವು ಹಂತ ಸೊಪ್ಪು ಹಾಕಬೇಕು. ಈ ಧೂಳು ಯಾವಾಗ ಕುತ್ಕೊಳ್ಳುತ್ತೆ, ಸುಮ್ಮನೆ ಈ ಗಾಳಿಗೆ ಸಿನಕ್ ಬಂದರೆ ಸಾಕು, ಆ ಧೂಳು ಪೂರ್ತಿ ಹೋಗೋದು ಇಲ್ಲ, ಒಂಥರ ಹೊಕ್ಕಾಗ್ದಂಗೆ ಆಗುತ್ತೆ. ಆದ ತಂದು ನಾವು ರೇಷ್ಮೆ ಅಂದರೆ ಲಾಸ್ಟಲ್ಲಿ 25 ದಿವಸ 18-20 ದಿವಸ ಹಣ್ಣಾಗುತ್ತೆ. ಆಗ ಗೂಡೆ ಕಟ್ಟೋದಿಲ್ಲ ಸರ್ ಅದು. ಈ ಥರ ಆಗಿ ನಮ್ಗೆ ಹೌದು, ಖಂಡಿತವಾಗಿ ನೋಡಿ, ಆ ಕ್ರಷರ್ಸ್ಗಳು ಪುಡಿ ಬಂದಾಗ ಯಾರು ತಾನೇ ಹೂವು ಅಂತ ಹೇಳಿ ದೇವ್ರಿಗೆ ಇಡಬೇಕು ಹೂವು ಅಂತೇಳಿ ಅಷ್ಟು ಹೂವು, ಅಷ್ಟು ನೀವು ಬೆಳೆದಿರೋಂಥ ಜಮೀನಲ್ಲಿ ಆ ಥರ ಬಂದು ಏನಾದ್ರು ಬಿದ್ದರೆ ಪುಡಿ ಯಾರು ತಗೊಳಕ್ಕಾಗಲ್ಲ, ಬೆಳೆನೇ ನಾಶವಾಗಿ ಹೋಗುತ್ತೆ. ಹಾಗಾಗಿ ಒಬ್ರು ಕಾಲರ್ ಇದ್ದಾರೆ, ಅಶೋಕ್ ಅಂತ. ನಾವು ಬ್ರಿಟಿಷ್ ಕಾಲದಲ್ಲಿ ಇದೀವಿ ಅನ್ಕೋಬೇಕು ಇನ್ನು. ಎಸ್ ಅಶೋಕ್ ಅವ್ರು ಕೇಳಿಸ್ತಾ ಇದೆಯಾ? ಹೇಳಿ ಸರ್, ಮಾತಾಡಿ. ಚರ್ಚೆ ನೋಡ್ತಾ ಇದ್ದೀರಲ್ಲ? ನೋಡ್ತಾ ಹೇಳಿ. ಇದ್ದೀವಿ. ಈಗ ನಮ್ಮ ಆ ಗಣಿಗಾರಿಕೆ ಮಾಡಿ ಆ ಬೆಳೆ ಎಲ್ಲ ಹಾಳಾಯ್ತಾ ಇದೆಯಲ್ವಾ, ಹೌದು. ಅವರು ಅನ್ನ ತಿನ್ನಲ್ವಾ ಹೊಟ್ಟೆಗೆ? ಕರೆಕ್ಟ್. ನಾವು ಬೆಳೆ ಅನ್ನನೇ ತಾನೇ ತಿನ್ನೋದು ಅಧಿಕಾರಿಗಳು. ಹೌದು, ಮಾತಾಡಿ. ನಾವು ಬೆಳೆನೇ ತಾನೇ ಅವರು ತಿನ್ನೋದು ಅನ್ನನ. ಅವ್ರೊಬ್ರು ಮುರಳಿ ಸರ್ ಕೇಳಿದ್ರಲ್ಲಿ ರೈತರು, ನಾವು ಬ್ರಿಟಿಷ್ನವ್ರ ಕಾಲದಲ್ಲಿ ಇದೀವ ಅಂತ ಕೇಳಿದ್ರು. ನಿಜವಾಗ್ಲೂ ಬ್ರಿಟಿಷ್ನವ್ರ ಕಾಲದಲ್ಲೇ ಇರೋದು. ಏಕೆಂದ್ರೆ ಬ್ರಿಟಿಷ್ನವರು ಎಷ್ಟೋ ಮೈಸೂರು ಸಂಸ್ಥಾನಕ್ಕೆ ಕೊಡುಗೆ ಕೊಟ್ಟೆ ಹೋಗವ್ರೆ ಅಂತ ಓದಿದ್ದೀನಿ. ಇಲ್ಲಿ ನಿಜವಾದ ಬ್ರಿಟಿಷ್ನವ್ರು ಇಲ್ಲೇ ಇರೋದು. ಗಾಂಧೀಜಿ ಇದ್ರೆ ಗೂಡ್ಸೆ ಹೊಡಿಬೇಕಾದಿರ್ಲಿಲ್ಲ, ಅವರೇ ನಾಣಕ್ಕೊಬ್ರು. ಏಕೆಂದ್ರೆ ಬ್ರಿಟಿಷ್ನವ್ರು ಇಲ್ಲೇ ಅವ್ರೆ ಇನ್ನೂ. ಹೌದು. ಏಕೆಂದ್ರೆ ಹೊಟ್ಟೆಗೆ ಅನ್ನ ತಿಂತಾರಲ್ವಾ, ನಾವು ಬೆಳೆನೇ ಇವರೆಲ್ಲ ತಿನ್ಬೇಕು. ಎಲ್ಲಿ ಕೂತಿದ್ರು ನಾವು ಬೆಳೆಯುತ್ತೆ ತಿನ್ನೋದು ಇವರು. ರೈತರ ಮೇಲೆ ಎಲ್ಲಾ ಕಡೆ ಧಮ್ಕಿ. ಒಂದ್ ಕಾಡ್ ಒಳಗಡೆ ಹೋದ್ರೆ ಧಮ್ಕಿ, ಒಂದ್ ಆಫೀಸ್ಗೆ ಹೋದ್ರೆ ಧಮ್ಕಿ, ಲಕ್ಷಗಟ್ಲೆ ಕೇಳ್ತಾರೆ ಒಂದ್ ಖಾತೆ ಮಾಡ್ಬೇಕಾದ್ರೂ. ಇದಕ್ಕೂ ಕಣ್ಣಿರ್ಬೇಕಲ್ವ ಅವ್ರಿಗೆ. ಜಲ್ಲಿ ಕಲ್ ತಿನ್ ನೋಡಿ ಅಂತೇಳಿ 1-2-3 ಟೈಮ್ ಹೋಗ್ಲಿ, ಅದನ್ನೇ ರೆಸ್ಟ್ ಮಾಡ್ಬಿಟ್ಟು ತಿನ್ ನೋಡಿ ಜೀವನ ಮಾಡ್ಬೋದ ಅಂತ ಹೇಳಿ. ನಮ್ ರೈತರಲ್ಲಿ ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಣಗಳನ್ನ ಬಿಡ್ಬೇಕು ನಮ್ ರೈತ ಸಂಘದವ್ರು ಮೊದ್ಲೇ. ನಾವು ಆ ಬಣ ಈ ಬಣ ಅಂತಾರಲ್ಲ ರೈತ ಸಂಘದಲ್ಲಿ, ಆ ಬಣಗಳನ್ನ ಬಿಟ್ಟು ರೈತರೆಲ್ಲ ಒಂದು ಅಂತ ನಿಂತ್ಕೊಂಡಾಗ ಏನಾದ್ರೂ ಸಾಧನೆ ಮಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು. ದಯವಿಟ್ಟು ನಿಮ್ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ರೈತರಿಗೆ. ಖಂಡಿತ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಅದೇ ವಿಚಾರ ಮಾತಾಡ್ತಾ ಇದ್ವಲ್ಲ. ಈಗ ನೋಡಿ, ಅಷ್ಟು ರೀತಿಯಂಥ ಫಲವತ್ತ ಭೂಮಿಯಲ್ಲಿ ಈ ರೀತಿ ಮಾಡ್ತಾರೆ ಅಂತಂದರೆ, ನಾನು ಒಂದು ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ರೈತರು ಬೆಳೆದಿರುವಂಥ ಜಾಗ, ಆ ಜಾಗದಲ್ಲಿ ರೈತರಿಗೆ ಬೇಕಾಗಿರುವಂಥ ಸಮಸ್ಯೆ ಊರಿನ ರೈತರು ಮಾತ್ರ ಒದಗೂಡಿದ್ದಾರೆ, ಬೇರೆ ರೈತರಲ್ಲೇ ಇಲ್ಲಿ. ಅದೊಂದು ಪ್ರಶ್ನೆ ಮೂಡಿಬರುತ್ತೆ. ಓಕೆನಾ?